ಕರ್ನಾಟಕ ಮಾದಾರ ಮಹಾಸಭಾ ಎಂಬ ಸಂಘಟನೆಯನ್ನು ನಮ್ಮ ಮೂರು ಪಕ್ಷಗಳ ನಾಯಕರಾದಂಥ ಕೆ.ಎಚ್. ಮುನಿಯಪ್ಪನವರು ಮತ್ತು ನಮ್ಮ ಆನೇಕಲ್ ಎ. ನಾರಾಯಣಸ್ವಾಮಣ್ಣವರು ಮತ್ತು ನಮ್ಮ ಪಾವಗಡ ತಿಮ್ಮರಾಯಪ್ಪನವರು ಎಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ಸಂಘಟನೆಯನ್ನು ಹುಟ್ಟಾಕಿದ್ದಾರೆ. ಈ ಸಂಘಟನೆಯ ಉದ್ದೇಶ ಒಂದೇ, ನಮ್ಮ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹುಟ್ಟಾಕಿರ್ತಕ್ಕಂಥ ಸಂಘಟನೆ ಇದು ಯಾರ ವಿರುದ್ಧವೂ ಅಲ್ಲ, ನಮ್ಮ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ ಹುಟ್ಟಾಕಿರ್ತಕ್ಕಂಥ ಸಂಘಟನೆ. ಈ ಸಂಘಟನೆಯಿಂದ ನಮ್ಮ ಸಮುದಾಯದ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಉದ್ಯೋಗ ಪಡ್ಕೊಂಡು ಎಲ್ಲ KS, IAS, ಒಳ್ಳೆ FDAಗಳು, ಒಳ್ಳೆ ತಹಶೀಲ್ದಾರ್ಗಳಾಗುವ ಒಂದೇ ಒಂದು ಉದ್ದೇಶ, ಮತ್ತು ರಾಜಕಾರಣವಾಗಿ ಮುಂದೆ ಬರಲಿ ಮತ್ತು ಆರ್ಥಿಕವಾಗಿ ಮುಂದೆ ಬರಲಿ ಅನ್ನೋ ಉದ್ದೇಶದಿಂದ ನಮ್ಮ ಹಿರಿಯರಾದಂಥ ಕೆ.ಎಚ್. ಮುನಿಯಪ್ಪನವರು, ನಮ್ಮ ನಾರಾಯಣಸ್ವಾಮಣ್ಣವರು, ಕಾರಜೋಳ ಸಾಹೇಬರು, ಆಂಜನೇಯ ಸಾಹೇಬರು, ತಿಮ್ಮಾಪುರ ಸಾಹೇಬರು ಎಲ್ಲರೂ ಸೇರಿಕೊಂಡು ಈ ಸಂಘಟನೆ ಹುಟ್ಟಾಕಿದ್ದಾರೆ. ಅವರಿಗೆ ಮೊದಲಿಗೆ ನಾವು ನಮ್ಮ ತಾಲೂಕಿನ ಪರವಾಗಿ ಮತ್ತು ನಮ್ಮ ಜಿಲ್ಲೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇವೆ. ಮತ್ತು ಈ ಆಗಮಿಸತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ, ಈಗ ನಾವು ತಾಲೂಕು ಕಮಿಟಿಯನ್ನು ರಾಜ್ಯ ಕಮಿಟಿಯಿಂದ ಅನುಮತಿ ಪಡ್ಕೊಂಡು ಜಿಲ್ಲಾ ಕಮಿಟಿಯಿಂದ ಇವತ್ತು ನಮ್ಮ ತಾಲೂಕು ಕಮಿಟಿಯನ್ನು ರಚನೆ ಮಾಡ್ತಾ ಇದ್ದೀವಿ. ಈಗ ಪದಾಧಿಕಾರಿಗಳನ್ನಾಗಿ ನಮ್ಮ ಜಿಲ್ಲಾ ಕಮಿಟಿಯಿಂದ ರಾಜ್ಯ ಸಮಿತಿಯಿಂದ ಶಿಫಾರಸು ಮಾಡಿ ಆಯ್ಕೆ ಮಾಡಿರ್ತೇವೆ. ಅದನ್ನು ಈಗ ನಾನು ಘೋಷಣೆ ಮಾಡ್ತೇನೆ. ಹೊಸಕೋಟೆ ತಾಲೂಕಿನ ಕರ್ನಾಟಕ ಮಾದಾರ ಮಹಾಸಭಾದ ಗೌರವ ಅಧ್ಯಕ್ಷರುಗಳಾಗಿ ಹಿರಿಯರಾದಂಥ D.M. ಮುನರಾಜಣ್ಣವರು ಮತ್ತು ಶೆಟ್ಟಳ್ಳಿ ಯಲ್ಲಣ್ಣನವರು ಮತ್ತು ಗುರಪ್ಪನವರನ್ನ ಗೌರವ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಮತ್ತು ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ಗುಟ್ಟಳ್ಳಿ ವಿ. ನಾಗರಾಜ್ ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯರಾದಂಥ ಸೊಡದೇನಹಳ್ಳಿ S.V. ಶ್ರೀನಿವಾಸ್ ಅವರು, ಮತ್ತು ಹಿರಿಯರಾದಂಥ ನಮ್ಮ ಗಿಡಪನಹಳ್ಳಿ ದೇವರಾಜ್ ಅವರು, ಮತ್ತು KRB ಶಿವಾನಂದ್ ಅವರು, ಮತ್ತು H.K. ಮಂಜುನಾಥ್, ಮಂಜು ಸೂರ್ಯ ಎಂಬವರು 4 ಜನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತೇವೆ. ದಯವಿಟ್ಟಿದ್ರೆ ನಮಸ್ಕಾರ ಮಾಡಿ. ಮತ್ತು ಕಾರ್ಯದರ್ಶಿಯಾಗಿ ನಮ್ಮ ನರಸಿಂಹಯ್ಯ ಅವರು, ಸುಮಾರು ಒಂದು 15-16 ವರ್ಷಗಳಿಂದ ಇವರು ನಮ್ಮ ಮಾದಾರ ಮಹಾ ಸಂಘಟನೆಯಲ್ಲಿ, ನಾವು ಮೊದಲೇ ಹೊಸಕೋಟೆ ತಾಲೂಕಿನಲ್ಲಿ ಮಾದಾರ ಮಹಾಸಭಾ ಸಂಘಟನೆ ಹುಟ್ಟಾಕಿದ್ವಿ. ಸತತವಾಗಿ ಕಾರ್ಯದರ್ಶಿಯಾಗಿ ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಂಥ ನಮ್ಮ ನರಸಿಂಹಯ್ಯವ್ರನ್ನ ಮತ್ತೆ ನಾವು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರ್ತೇವೆ. ಮತ್ತು ಖಜಾನ್ಸಿಯಾಗಿ ನಮ್ಮ ದೊಡ್ಡೂರಿನ ನಾರಾಯಣಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿರ್ತೇವೆ. ಮತ್ತು ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ನಮ್ಮ ಹಿರಿಯರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ D. ನರಸಿಂಹಣ್ಣ ಅವರು, ಮತ್ತು ರಮೇಶ್ ಪೂಜೆನಗರ, ಮತ್ತು ಗೋಪಾಲ್ ಕೊಟ್ಟಿಪುರ, ಮತ್ತು ರಮೇಶ್ ಕಂಬಳಿಪುರ, ಮತ್ತು ಗಣೇಶ್, ಮತ್ತು ಸಹೋದರಿ ಸುಮಿತ್ರಾ ಮಹಿಳಾ ಸದಸ್ಯೆಯಾಗಿ, ಮತ್ತು ಟೌನಿನ ರವಿ, ಮತ್ತು ವಿಶೇಷ ಆಹ್ವಾನಿತರಾಗಿ ಪೂಜಪ್ಪ, ಹಿರಿಯರಾದಂಥ ಪೂಜಪ್ಪ ಕೋಟೂರು, ಮತ್ತು ಮೂರ್ತಿ ಇಂಡಿಗನಾಳ, ಮತ್ತು H.M. ಶಿವಾನಂದ, ಮತ್ತು ತಾವರೆಕೆರೆ ರಮೇಶು, ಮತ್ತು ನರಸಿಂಹಮೂರ್ತಿ ಗುಳ್ಳಳ್ಳಿ, ಮತ್ತು ಕಾನೂನು ಸಲಹೆಗಾರರಾಗಿ ಕೃಷ್ಣಪ್ಪ ವಿ. ಚಿಟ್ನಲ್ಲಾಲ, ಮತ್ತು ಗಣೇಶ್, ಇವರಿಬ್ಬರು ವಕೀಲರು ಕಾನೂನು ಸಲಹೆಗಾರರಾಗಿ. ಮತ್ತು ಟೌನಿನ ಘಟಕ ಒಂದು ಮಾಡಿರ್ತೇವೆ, ಅದು H.K. ಆನಂದ್ ಅಂತ ಅಧ್ಯಕ್ಷರು ಮಾಡಿರ್ತೇವೆ. ಪೂರ್ತಿ ಟೀಮನ್ನು ಮಾಡಿರ್ತೇವೆ. ಇವರೆಲ್ಲರೂ ಸಹ ಜವಾಬ್ದಾರಿಯಾಗಿ, ಇದು ಯಾವುದೇ ಒಂದು ವಿಸಿಟಿಂಗ್ ಕಾರ್ಡ್ ಸಂಘಟನೆ ಅಲ್ಲ, ಇದು ನಮ್ಮ ಸಮುದಾಯದ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮಾಡಿರ್ತಕ್ಕಂಥ ಸಂಘಟನೆ. ಪ್ರತಿಯೊಬ್ಬರು, ಈಗ ನಾಗರಾಜ್ ಅಧ್ಯಕ್ಷರಾಗಿದ್ದರೂ ಸಹ ಈ ಸಂಘಟನೆಯಲ್ಲಿ ಎಷ್ಟು ಜನ ಆಯ್ಕೆಯಾಗಿರ್ತೀರೋ, ಉಪಾಧ್ಯಕ್ಷರುಗಳಾಗ್ಬೋದು, ಕಾರ್ಯದರ್ಶಿಗಳಾಗ್ಬೋದು, ಖಜಾನ್ಸಿಗಳಾಗ್ಬೋದು, ಸದಸ್ಯರಾಗ್ಬೋದು, ಎಲ್ಲರೂ ಸಹ ಅಧ್ಯಕ್ಷರಿದ್ದಂಗೆ ಪ್ರತಿಯೊಬ್ಬರು ನಮಗೆ 31ನೇ ತಾರೀಕಿನೊಳಗಡೆ ಒಬ್ಬೊಬ್ಬ ಸದಸ್ಯರು ಅವರ ಶಕ್ತಿ ಮೀರಿ ಒಂದು 100 ಜನ ಸದಸ್ಯರು ಮಾಡಬೇಕಲ್ಲಿ ಅವ್ರು ಮನವಿ ಮಾಡಿಕೊಂಡು ಆಯ್ಕೆ ಆಗಿದ್ದಂಥ ಎಲ್ಲ ಸದಸ್ಯರಿಗೂ ನಾನು ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ರಾಜ್ಯ ಮತ್ತು ಜಿಲ್ಲಾ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದು ಒಳ್ಳೆಯ ಕ್ವಶನ್ ಕೇಳಿದ್ರು. ಸಾಮಾನ್ಯ ಸದಸ್ಯರದು 500 ರೂಪಾಯಿ, ಮತ್ತು 5,000, 10,000, 25,000, 50,000, 1 ಲಕ್ಷದವರೆಗೂ ಮಾಡಿದ್ವಿ. ಆಲ್ರೆಡಿ ನಮ್ಮದು 6,000 ಸದಸ್ಯರಾಗಿದ್ದಾರೆ. 1 ಲಕ್ಷ ರೂಪಾಯಿ ಸದಸ್ಯರು 100 ಜನ ಆಗಿದ್ದಾರೆ, ಮತ್ತು 50,000 ರೂಪಾಯಿ ಸದಸ್ಯರು 180 ಜನ ಆಗಿದ್ದಾರೆ, ಮತ್ತು 25,000ದವರು 68 ಜನ ಆಗಿದ್ದಾರೆ, 10,000ದವರು 200 ಜನ ಆಗಿದ್ದಾರೆ, 5,000ದವರು ಸುಮಾರು ಒಂದು 300-400 ಜನ ಆಗಿದ್ದಾರೆ. ಈ ಹಣವೆಲ್ಲ ನಾವು ಡಿಪಾಸಿಟ್ ಮಾಡಿ ನಾವೀಗ ನಮ್ಮ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲಿ 11.5 ಎಕರೆಯಲ್ಲಿ ಹಾಸ್ಟೆಲ್ ಮಾಡ್ತಾ ಇದ್ವಿ. ಮುದ್ದೇನಹಳ್ಳಿಯಲ್ಲಿ ಸಾಯಿಬಾಬಾ ಅವ್ರ ಹಾಸ್ಟೆಲ್ ಯಾವ ರೀತಿ ಇದೆ ಆ ರೀತಿಯಾಗಿ ನಾವು ಹಾಸ್ಟೆಲ್ ಮಾಡಿ ಈ ಬಡ್ಡಿ ಹಣದಲ್ಲಿ ಹಾಸ್ಟೆಲ್ ನಡೆಸ್ಕೊಂಡು ಹೋಗೋ ಇದರಲ್ಲಿ ಮಾಡಿದ್ವಿ. ಮತ್ತು ನಮ್ಮ ಸಮುದಾಯದ ಮಕ್ಕಳಿಗೆ IASಗಾಗ್ಬೋದು, KSಗಾಗ್ಬೋದು, ತಹಶೀಲ್ದಾರ್ಗಾಗ್ಬೋದು, FDA, SDA, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗಳು ಬರೋ ಟೈಮಲ್ಲಿ ಅಲ್ಲಿ ನಾವು 3 ತಿಂಗಳು ಕ್ಯಾಂಪ್ಗಳು ಮಾಡಿ ಆ ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನ, ಅಲ್ಲಿ ಮಕ್ಕಳು ಅಲ್ಲಿ ಬಂದರೆ ಅವರು ಎಕ್ಸಾಮ್ ಪ್ರಿಪೇರ್ ಆಗಿ ಹೋಗೋವರೆಗೂ ಅದ್ರ ಪೂರ್ತಿ ಜವಾಬ್ದಾರಿ ನಾವೇ. ಅವ್ರ ಕಡೆಯಿಂದ ಯಾವುದೇ 1 ರೂಪಾಯಿ ತಗೊಳ್ದಿರ ಎಲ್ಲ ನಾವೇ ಅದನ್ನು ಬರೆಸಿ. ಮತ್ತು ನಮ್ಮ ಮಕ್ಕಳು ಯಾರಾದರೂ ಹಳ್ಳಿಗಳಲ್ಲಿ
ಒಂದು ಕುಟುಂಬದಲ್ಲಿ ಚೆನ್ನಾಗಿ ಓದ್ತಾ ಇರ್ತಾರೆ ಮಕ್ಕಳು, ಅವ್ರು SSLC ಪಾಸ್ ಆದಮೇಲೆ ಕಾಲೇಜ್ಗೆ ಹೋಗೋಕ್ಕೆ ಅವ್ರಿಗೆ ಆರ್ಥಿಕ ಸಂಕಟದಲ್ಲಿರ್ತಾರೆ. ಅಂಥ ಮಕ್ಕಳನ್ನ ನಮ್ಮ ತಾಲೂಕಿಂದ ಮತ್ತು ಹೋಬಳಿ ಶಾಖೆಗಳಿಂದ, ಗ್ರಾಮ ಶಾಖೆಗಳಿಂದ ನಮಗೆ ಮಾಹಿತಿ ಕೊಟ್ಟಲ್ಲಿ ನಾವು ಅವ್ರ ಕೂಲಂಕುಷವಾಗಿ ಹೋಗಿ ಪರಿಶೀಲನೆ ಮಾಡಿ ಆ ಮಕ್ಕಳನ್ನ SSLC ಆದಮೇಲೆ ಅವ್ರನ್ನ ನಾವು ಹಾಸ್ಟೆಲ್ ಸೇರಿಸ್ಕೊಂಡು ಅವ್ರಿಗೆ ಎಲ್ಲ ರೀತಿಯ ಸವಲತ್ತನ್ನು ಕೊಟ್ಟು ಅವರಿಗೆ ಸರ್ಕಾರಿ ಉದ್ಯೋಗವನ್ನು ಕಳಿಸಿ ಮನೆ ಕಳಿಸೋ ಕೆಲಸವನ್ನು ಮಾಡೋ ಒಂದು ಸ್ಕೀಮನ್ನು ಹಾಕ್ಕೊಟ್ಟಿದ್ವಿ. ಇದಕ್ಕೆಲ್ಲರೂ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ 1,500 ಅಂತಲ್ಲ, ಎಷ್ಟು ಕುಟುಂಬಗಳಿದೆ ಅಷ್ಟು ಜನ ಸಹ ಇದರಲ್ಲಿ ಸದಸ್ಯರಾಗಬೇಕಂತೇಳಿ ನಾನು ತಾಲೂಕಿನ ಎಲ್ಲ ನಮ್ಮ ಸಮುದಾಯದ ಮಕ್ಕಳಲ್ಲಿ ಮತ್ತು ಹಿರಿಯರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಈ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯುತ್ತಾ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಏನು ಈ ದಿನ ಕರ್ನಾಟಕ ಮಾದಾರ ಮಹೋತ್ಸವ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಸೇರಿ ನನ್ನನ್ನು ಹೊಸಕೋಟೆ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಏನು ನಮಗೆ ಮೊದಲನೇದಾಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮೆಂಬರ್ಶಿಪ್ ಮಾಡೋದ್ರ ಮುಖಾಂತರ. ನನ್ನ ಶಕ್ತಿ ಮೀರಿ ನಾನು ಮೆಂಬರ್ಶಿಪ್ಪನ್ನು ಎಷ್ಟು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೋ ಅದಕ್ಕೆ ಮೀರಿ ನಾನು ಮೆಂಬರ್ಶಿಪ್ ಮಾಡೋಕ್ಕೆ ತಯಾರಾಗಿದ್ದೇನೆ. ಅದೇ ರೀತಿ ನನ್ನ ಜೊತೆಗೆ ಯಾರು ನನ್ನ ಅಧ್ಯಕ್ಷನ ಮಾಡಿ ಮತ್ತು ನನ್ನ ಜೊತೆಗೆ ಯಾರು ಉಪಾಧ್ಯಕ್ಷರು ಮತ್ತು ಖಜಾಂಚಿ ಮತ್ತು ಇತರ ಸದಸ್ಯರಿದ್ದಾರೆ ಅವರು ಸಹ ಅವರ ಎಲ್ಲರ ಸಹಕಾರವನ್ನು ನಾನು ಕೋರ್ತಾ ಅವರನ್ನು ನನ್ನೊಟ್ಟಿಗೆ ಕರ್ಕೊಂಡು ಹೋಗಿ ಮಾದರ ಮಹೋತ್ಸವದ ಏನು ಮಾದರ ಮಹೋತ್ಸವ ನನಗೆ ಜವಾಬ್ದಾರಿಗಳು ಕೊಡುತ್ತೆ ಆ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಹೋಗ್ತೇನೆ ಅಂತೇಳಿ ಮತ್ತು ಹೋಬಳಿ ಶಾಖೆಗಳನ್ನು ಮತ್ತು ಗ್ರಾಮ ಶಾಖೆಗಳನ್ನು ಸಹ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿ ನನಗೇನು ಜಿಲ್ಲಾ ಸಮಿತಿ ನನಗೆ ಒಂದು ಜವಾಬ್ದಾರಿ ನೀಡಿದ್ದಾರೆ ಆ ಜವಾಬ್ದಾರಿನ ನಾನು ಶಕ್ತಿ ಮೀರಿ ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟು ಸುಬ್ರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಂಘಟನೆಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಈ ಸಂಘಟನೆಯಲ್ಲಿ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲದ ಎಲ್ಲ ನಮ್ಮ ಮಾದಿಗ ಮುಖಂಡರುಗಳು ಅದರಲ್ಲಿ ಪದಾಧಿಕಾರಿಗಳಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಹೊಸಕೋಟೆ ತಾಲೂಕಿನಲ್ಲಿ ಈಗಾಗಲೇ ಸುಬ್ರಾಜ್ ಅವರು ಮೊನ್ನೆ ಪತ್ರಿಕೆಯಲ್ಲಿ ನೋಡಿರ್ಬೋದು, ಎಲ್ಲ ದೇವನಹಳ್ಳಿ, ದೊಡ್ಡಬಳ್ಳಾಪುರದ ಸಮಿತಿಗಳನ್ನ ಘೋಷಣೆ, ನೆಲಮಂಗಲ ಎಲ್ಲ ಘೋಷಣೆ ಮಾಡಿದ್ದಾರೆ. ಈಗ ಹೊಸಕೋಟೆ ತಾಲೂಕಿನಲ್ಲಿ ಇವತ್ತು ಅವರು ಘೋಷಣೆ ಮಾಡ್ತಾರೆ. ಯಾರೇ ಪದಾಧಿಕಾರಿಗಳಾಗಲಿ ಇದು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕಲ್ಲ, ಇದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಒಂದು ರೂಪುರೇಷೆಗಳನ್ನು ಮಾಡೋದಕ್ಕೆ ನಾವು ಸಂಘಟನೆ ಹುಟ್ಟಾಕಿರೋಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಯಾರಾದರೂ ಪದಾಧಿಕಾರಿಗಳು ಏನು ನಮ್ಮ ಜಿಲ್ಲಾಧಿಕಾರಿ ಘೋಷಣೆ ಮಾಡ್ತಾರೆ ಅವರೆಲ್ಲ ಜವಾಬ್ದಾರಿಯನ್ನು ತಗೊಂಡು, ವಿಶೇಷವಾಗಿ ನಮ್ಮ ಮುಂದಿನ ಗುರಿ ಏನಂದ್ರೆ ನಾವು ಮೆಂಬರ್ಶಿಪ್ ಮಾಡಬೇಕು. ಯಾವ ರೀತಿ ಮೆಂಬರ್ಶಿಪ್ ಅಂತ ಜಿಲ್ಲಾಧ್ಯಕ್ಷರು ಅದನ್ನ ಹೇಳ್ತಾರೆ, ಆ ರೀತಿ ಜವಾಬ್ದಾರಿಯನ್ನು ತಗೊಂಡು ನಿಮ್ಮ ಜೊತೆಯಲ್ಲಿ ನಾವು ಜಿಲ್ಲಾ ಸಮಿತಿಯವರು ನಾವು ಇರ್ತೀವಿ. ಏನು ಅಧ್ಯಕ್ಷರಾಗಿರ್ಬೋದು ಮತ್ತು ಅನೇಕ ನಾವೇನು 15 ಜನ ಜಿಲ್ಲಾ ಸಮಿತಿಯಲ್ಲಿ ಇದ್ದೀವಿ, ನಾವು ಸಹ ನಿಮ್ಮ ಜೊತೆಲಿ ಇರ್ತೀವಿ. ನೀವು ಎಲ್ಲೆಲ್ಲಿ ಸಭೆಗಳನ್ನು ಮಾಡ್ತೀರಾ ಮತ್ತು ಮೆಂಬರ್ಶಿಪ್ ಮಾಡ್ತೀರಾ, ನಮ್ಮ ಅವಶ್ಯಕತೆ ಇದ್ದಾಗ ನಮ್ಮನ್ನು ನೀವು ಕರೆದಾಗ ನಾವು ಸಹ ನಿಮ್ಮ ಜೊತೆಲಿ ಸೇರ್ಕೊಂಡು ಈ ಒಂದು ಸಂಘಟನೆ ಮಾಡೋಣ. ಮತ್ತು ಹೊಸಕೋಟೆ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಏನು 31 ಮೆಂಬರ್ಶಿಪ್ ಕಳೆದ ಮೇಲೆ ನಾವು ಒಂದು ಬೃಹತ್ತಾದ ಒಂದು ಮಾದಿಗ ಒಂದು ಸಮಾವೇಶ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಮೆಂಬರ್ಶಿಪ್ ಕಳೆದ ತಕ್ಷಣ ನಾವು ಹೊಸಕೋಟೆ ತಾಲೂಕಿನಲ್ಲಿ ಬೃಹದಾಕಾರವಾಗಿ ಒಂದು ದೊಡ್ಡ ಒಂದು ಸಮಾವೇಶವನ್ನ ನಾವು ಹೊಸಕೋಟೆ ತಾಲೂಕಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ